ವಿಷವನ್ನು, ವಿಷ ಅಂದರೆ ನಂಜು, ಆ ಒಂದು ನಂಜನ್ನು ಸೇವಿಸಿ ಶಿವನು ಕಂಠದಲ್ಲಿರಿಸಿಕೊಂಡನು, ಜಗತ್ತನ್ನು ರಕ್ಷಿಸಿದನು. ಆದ್ದರಿಂದ ಶಿವನನ್ನು ವಿಷಕಂಠ ಎನ್ನುವರು, ಶ್ರೀಕಂಠ. ಮತ್ತು ನಂಜು, ವಿಷ ಉಂಡವನು ನಂಜುಂಡ ಎಂದು ಹೇಳಲಾಗುತ್ತದೆ. ನಾನು ನಂಜುಂಡೇಶ್ವರನ ಒಂದು ಮಹಿಮೆಯನ್ನು ಯಾವುದೇ ಕಾರಣಕ್ಕೂ ಎಳಿತಾ ಹೋಗೋದಿಲ್ಲ. ಅದನ್ನು ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲಿ ನಂಜುಂಡೇಶ್ವರನ ಮಹಿಮೆ ಏನಿದೆ ಅದು ತುಂಬ ಅಗಾಧವಾಗಿದೆ. 10 ನಿಮಿಷ 2 ನಿಮಿಷದಲ್ಲಿ ತಿಳಿಸುವಂಥ ಒಂದು ವಿಷಯ ಅಲ್ವೇ ಅಲ್ಲ. ಸೊ ಬನ್ನಿ, ನಂಜನಗೂಡನ್ನು ನಾವು ದಕ್ಷಿಣ ಕಾಶಿ ಅಂತ ಯಾಕೆ ಕರಿತೀವಿ, ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿನ ಕಪಿಲಾ ನದಿಯ ದಡದಲ್ಲಿ ಸ್ನಾನ ಮಾಡಿ ಶ್ರೀಕಂಠನ ದರ್ಶನ ಪಡೆದರೆ ಪಾಪಗಳು ನಾಶವಾಗುತ್ತದೆ. ಈ ಒಂದು ಕಪಿಲಾ ನದಿಯಲ್ಲಿ ನಾವು ಸ್ನಾನ ಮಾಡಿ ಶ್ರೀಕಂಠನ ದರ್ಶನವನ್ನು ಪಡೆದರೆ ಭಕ್ತಿಯಿಂದ ಖಂಡಿತ ನಮಗೆ ನಮ್ಮ ಒಂದು ಏನು ಪಾಪ ಇರುತ್ತೆ ಅದು ನಾಶವಾಗುತ್ತೆ. ಮತ್ತು ರೋಗ ನಿರೋಧಕ, ಇಲ್ಲಿ ಶಿವನಿಗೆ ಪೂಜೆ ಸಲ್ಲಿಸಿದರೆ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳು ಗುಣವಾಗುತ್ತೆ. ಯಾಕೆ ಅಷ್ಟೊಂದು ಪವಿತ್ರತೆ ಯಾಕಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಈ ಒಂದು ನಂಜುಂಡೇಶ್ವರನ ಒಂದು ಸನ್ನಿಧಿಯಲ್ಲಿ ಸಾಕ್ಷಾತ್ ಪರಶುರಾಮನೇ ಪೂಜೆ ಮಾಡಿದಂಥ ಒಂದು ಸನ್ನಿಧಿ. ಮತ್ತು ಗೌತಮ ಋಷಿಗಳು ಕೂಡ ಇಲ್ಲಿ ತಪಸ್ಸನ್ನು ಮಾಡಿ ಶಿವನ ಕೃಪೆಯನ್ನು ಪಡೆದಂಥ ಒಂದು ಸ್ಥಳವಾಗಿದೆ ನಮ್ಮ ನಂಜನಗೂಡಿನ ಕಪಿಲಾ ನದಿಯ ಒಂದು ಪ್ರದೇಶ ಏನಿದೆ. ಆ ಕಪಿಲಾ ನದಿ ದಡದಲ್ಲಿ ಗೌತಮರು ಕೂಡ ತಪಸ್ಸನ್ನು ಮಾಡಿ ಶಿವನ ಆರಾಧನೆಯನ್ನು ಮಾಡಿ ಶಿವನ ಒಂದು ಕೃಪೆಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ನಮ್ಮ ಪರಶುರಾಮರು ಕೂಡ ಶಿವನ ಕೃಪೆಯನ್ನು ಇಲ್ಲಿಯೇ ಪಡೆದುಕೊಂಡಿದ್ದಾರೆ. ಹೇಗೆ ಅನ್ನೋದ್ರ ಬಗ್ಗೆ ನಾವು ಇಂದು ತಿಳ್ಕೊಳ್ಳೋಣ. ಪರಶುರಾಮರು ತಂದೆಯ ಮಾತಿನಂತೆ ತಾಯಿಯ ತಲೆಯನ್ನು ಕತ್ತರಿಸಿದಾಗ ಅವರಿಗೆ ತಾಯಿಯನ್ನು ಕೊಂದಂಥ ಒಂದು ಪಾಪ ಅವರಿಗೆ ಅಂಟಿಕೊಳ್ಳುತ್ತೆ. ಆ ಒಂದು ಪಾಪದಿಂದ ವಿಮುಕ್ತಿ ಪಡೆಯಲು ಅವರು ದಾರಿಯನ್ನು ಕೇಳಿದಾಗ ಅವರ ತಂದೆ ಆದಂಥ ಜಮದಗ್ನಿ ಮಹರ್ಷಿಗಳು ಅವರಿಗೆ ಹೇಳುತ್ತಾರೆ, ನೀನು ಕಪಿಲಾ ನದಿಯ ದಡದಲ್ಲಿ ಹೋಗಿ ಶಿವನ ಆರಾಧನೆ ಮಾಡು, ಅಲ್ಲಿ ನಿನಗೆ ನಿನ್ನ ತಾಯಿಯನ್ನು ಕೊಂದಂಥ ಒಂದು ಪಾಪದಿಂದ ನಿನಗೆ ಮುಕ್ತಿ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಆಗ ಪರಶುರಾಮರು ಕಪಿಲಾ ನದಿಯ ದಡಕ್ಕೆ ಬಂದು ಅಲ್ಲಿ ಒಂದು ಪ್ರಸಕ್ತವಾಗಿರುವಂಥ ಒಂದು ಸ್ಥಳವನ್ನು ಹುಡುಕ್ತಾ ಇರ್ತಾರೆ. ಅಲ್ಲಿ ಗಿಡಗಂಟೆಗಳೇ ಜಾಸ್ತಿ ಇರುತ್ತೆ. ಆ ಗಿಡಗಂಟೆಗಳನ್ನೆಲ್ಲ ಕತ್ತರಿಸ್ತಾ ಇರಬೇಕಾದ್ರೆ ಅವ್ರಿಗೆ ಶಿವಲಿಂಗ ಸಿಗುತ್ತೆ. ಆ ಶಿವಲಿಂಗದ ಒಂದು ಪೂಜೆಯನ್ನು ಅವರು ಮಾಡ್ತಾರೆ, ಅಲ್ಲೇ ತಪಸ್ಸನ್ನು ಆಚರಿಸ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ ಅವರು ಮಾಡಿದಂಥ ಒಂದು ತಾಯಿಯ ಮಾತೃಹತ್ಯೆ ಒಂದು ದೋಷದಿಂದ ಅವರಿಗೆ ಮುಕ್ತಿಯನ್ನು ಕೊಡ್ತಾರೆ. ಆದ್ದರಿಂದ ಈ ಒಂದು ಸ್ಥಳವನ್ನು ನಾವು ದಕ್ಷಿಣ ಕಾಶಿ ಅಂದರೆ ಶಿವನು ನೀವು ಎಂಥ ಪಾಪಗಳನ್ನು ಮಾಡಿದರೂ ಕೂಡ ಆ ಒಂದು ಪಾಪದಿಂದ ಈ ಒಂದು ಸ್ಥಳದಲ್ಲಿ ನೀವು ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ಶಿವನಿಗೆ ಆರಾಧನೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಎಲ್ಲ ಪಾಪಗಳಿಂದ ಶಿವನು ಮುಕ್ತಿಗೊಳಿಸ್ತಾನೆ. ಆದ್ದರಿಂದ ಈ ಒಂದು ನಂಜನಗೂಡನ್ನು ನಾವು ದಕ್ಷಿಣ ಕಾಶಿ ಅಂತೇಳಿ ನಮ್ಮ ನಂಜನಗೂಡು ಪ್ರಸಿದ್ಧವಾಗಿದೆ. ಇದು ತುಂಬ ಪವಿತ್ರವಾಗಿರುವಂಥ ಒಂದು ಸ್ಥಳವಾಗಿದೆ, ಕ್ಷೇತ್ರವಾಗಿದೆ, ಪುಣ್ಯಕ್ಷೇತ್ರ. ಇಲ್ಲಿ ಸಾಕ್ಷಾತ್ ಪರಶುರಾಮರು ಯಾರು ಒಂದು ವಿಷ್ಣುವಿನ ಸ್ವರೂಪವಾದಂಥ ಪರಶುರಾಮರು ಓಡಾಡಿರುವಂಥ ಒಂದು ಸ್ಥಳ ಇದು ಒಂದು ನಂಜನಗೂಡು. ಮತ್ತು ಗೌತಮ ಋಷಿಗಳು ಅವರು ಕೂಡ ಇಲ್ಲಿ ಒಂದು ಶಿವನ ಕುರಿತು ತಪಸ್ಸು ಮಾಡಿರುವಂಥ ಒಂದು ಸ್ಥಳವಾಗಿರೋದ್ರಿಂದ ಈ ಒಂದು ನಂಜನಗೂಡನ್ನು ನಾವು ದಕ್ಷಿಣ ಕಾಶಿ ಅಂತೇಳಿ ಹೇಳ್ತೀವಿ. ಇಲ್ಲಿ ಅನೇಕರು ತಮ್ಮ ಒಂದು ಪಾಪಗಳನ್ನು ಕಳೆದುಕೊಳ್ತಾರೆ. ಕಪಿಲಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ತಮ್ಮ ಪಾಪ ಮಾಡಿದ ನಂತರ ಶಿವನ ಪೂಜೆಯನ್ನು ಮಾಡಿ ಪಾಪಗಳಿಂದ ಮುಕ್ತಿಯನ್ನು ಪಡಿತಾರೆ. ಮತ್ತು ಈ ಒಂದು ಕಪಿಲಾ ನದಿಯಲ್ಲಿ ನಾವು ಬೆಲ್ಲ ಮತ್ತು ಉಪ್ಪನ್ನು ಅರ್ಪಿಸಿದಾಗ ಅದು ನಮ್ಮ ಒಂದು ಪಾಪಗಳೇನಿರುತ್ತೆ ಅದು ನೀರಲ್ಲಿ ಬೆಲ್ಲ ಮತ್ತು ಉಪ್ಪಿನಂತೆ ಕರಗೋಗುತ್ತೆ. ಆ ಒಂದು ಪದ್ಧತಿಯನ್ನು ಕೂಡ ಇಲ್ಲಿ ಒಂದು ನಂಜನಗೂಡಿನಲ್ಲಿ ಪದ್ಧತಿ ಇದೆ. ಹೇಗೆ ಅಂತ ಹೇಳಿದ್ರೆ ಒಂದು ಸ್ನಾನವನ್ನು ಮಾಡಿ ಆ ಒಂದು ಬೆಲ್ಲ ಮತ್ತು ಉಪ್ಪನ್ನು
ನದಿಗೆ ಕಪಿಲಾ ನದಿಗೆ ಅರ್ಪಿಸಬೇಕು. ಆಗ ನಾವು ಮಾಡಿದಂಥ ಎಂಥ ಪಾಪಗಳಿದ್ದರೂ ಕೂಡ ಆ ಒಂದು ಬೆಲ್ಲ ಮತ್ತು ಉಪ್ಪಿನಂತೆ ಕರಗಿ ಹೋಗುತ್ತೆ ಅಂಥೇಳಿ ಸಾಕ್ಷಾತ್ ಶಿವನೇ ಹೇಳಿರುವಂಥ ಒಂದು ಪರಿಹಾರ. ಆದ್ದರಿಂದ ನಾವು ಕೂಡ ನಂಜನಗೂಡಿಗೆ ಭೇಟಿ ಕೊಟ್ಟು ಆ ಒಂದು ಶಿವನು ಹೇಳಿದಂಥ ಒಂದು ಉಪಾಯವನ್ನು ಮಾಡೋಣ. ನಮ್ಮ ಎಂಥದೇ ಪಾಪ ಇದ್ದರೂ ಶಿವನು ಆ ಒಂದು ಪಾಪದಿಂದ ಮುಕ್ತಿ ಕೊಡ್ತಾನೆ. ಸನಾತನ ಬಂಧು ಮಿತ್ರರೇ, ನಾನು ಹೇಳಿದ ಈ ಒಂದು ನಂಜನಗೂಡಿನ ಒಂದು ಪವಿತ್ರ ಗಾಥೆ ನಿಮಗೆ ಇಷ್ಟ ಆದರೆ ಖಂಡಿತ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ. ನಾನು ಹೀಗೆ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಅಡಗಿರುವಂಥ ಪವಿತ್ರ ಕ್ಷೇತ್ರಗಳ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲವೂ ಕೂಡ ಪವಿತ್ರ ಕ್ಷೇತ್ರಗಳೇ. ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ನಮ್ಮ ದೇವಾನುದೇವತೆಗಳು ನಡೆದಾಡಿದ್ದಾರೆ. ಆ ಒಂದು ಮಣ್ಣು, ನಮ್ಮ ಭಾರತ ಭೂಮಿ ಮಣ್ಣು ಪವಿತ್ರವಾಗಿದೆ. ಭಾರತದ ಒಂದು ಮಣ್ಣು ಏನಿದೆ ಅದು ಪವಿತ್ರವಾದಂಥ ಮಣ್ಣು. ದೇವಾನುದೇವತೆಗಳು ಇಲ್ಲಿ ಜನ್ಮವನ್ನು ತಾಳ್ತಾರೆ. ಆದ್ದರಿಂದ ನಮ್ಮ ಭಾರತ ಪುಣ್ಯಭೂಮಿ. ಈ ಪುಣ್ಯಭೂಮಿಯಲ್ಲಿ ಅಡಗಿರುವಂಥ ಆ ಕ್ಷೇತ್ರದ ಮಹಿಮೆಗಳನ್ನು, ಗಾಥೆಗಳನ್ನು ಖಂಡಿತ ನಾನು ಹುಡುಕಿ ತಂದು ನಿಮಗೆ ಪ್ರಸ್ತುತಪಡಿಸ್ತೀನಿ. ಆದ್ದರಿಂದ ನೀವು ನನಗೆ ಏನು ಮಾಡಬೇಕು ಅಂತೇಳಿದ್ರೆ, ಏನು ₹1 ಖರ್ಚು ಮಾಡಬೇಡಿ. ನೀವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬಂಧು ಮಿತ್ರರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಧನ್ಯವಾದ ವೀಕ್ಷಕರೇ.